ನಮಸ್ತೆ. ನೀವೇನಾದರೂ ಎಕ್ಸಾಮ್ನ ಪಾಸ್ ಆಗಬೇಕು ಅಂದರೆ ಕಾನ್ಸೆಪ್ಟ್ನ ಚೆನ್ನಾಗಿ ತಿಳ್ಕೊಬೇಕು. ಯಾವುದೇ UPSC KPSC ಅಥವಾ ಯಾವುದೇ ಎಕ್ಸಾಮ್ಸ್ನ ಬರೀತಿದೆ ಅಂದರೆ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ತುಂಬ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ನೀವು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡು ತುಂಬ ಇಂಪಾರ್ಟೆಂಟು. ಅದು ಎಕನಾಮಿಕ್ಸಲ್ಲಿ ಏನಾಗ್ತಿದೆ, ಫ್ಯಾಕ್ಟ್ ಬೇಸ್ಡ್ ಕ್ವಶನ್ಸ್ಗಿಂತ ಏನಾಗ್ತಿದೆ, ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ನ ಇತ್ತೀಚಿನ ಜಾಸ್ತಿ ಕೇಳ್ತಾ ಇದ್ದಾರೆ. ಇವೊಂದು UPSC ಆಗಿರ್ಬೋದು, KPSC ಆಗಿರ್ಬೋದು ಮತ್ತು BSc ಆಗಿರ್ಬೋದು. ಹಾಗಾಗಿ ಈ ಕಾನ್ಸೆಪ್ಟ್ನ ಹೆಂಗೆ ಅರ್ಥ ಮಾಡ್ಕೋಬೇಕು ಅನ್ನೋದು ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇನ್ಫ್ಲೇಷನ್ ಬಗ್ಗೆ ಅಂದರೆ ಹಣದುಬ್ಬರದ ಬಗ್ಗೆ ಅಂತ ಒಂದು ಕ್ವಶನ್ ಇದೆ, ನಿಮಗೆ ಡಿಸ್ಪ್ಲೇ ಮಾಡುತ್ತೆ ನೋಡಿ. ಎ ರೈಸ್ ಇನ್ ಜನರಲ್ ಲೆವೆಲ್ ಆಫ್ ಪ್ರೈಸ್ ಮೇ ಬಿ ಕಾಸ್ಡ್ ಬೈ, ಅಂದರೆ ಯಾಕೆ ಸರಳವಾಗಿ ಹೇಳಬೇಕು ಅಂತಂದರೆ ಸಾಮಾನ್ಯ ಬೆಲೆಗಳಲ್ಲಿ ಸಾಮಾನ್ಯ ವಸ್ತುಗಳ ಬೆಲೆ ದರ ಯಾಕೆ ಹೆಚ್ಚಾಗುತ್ತೆ ಅನ್ನೋದ್ರ ಬಗ್ಗೆ, ಅದಕ್ಕೆ ಕಾರಣಗಳು ಏನೇನು ಅನ್ನೋದ್ರ ಬಗ್ಗೆ ಕೇಳಿದರೆ, ಅಂದರೆ ಸರಳವಾಗಿ ಹೇಳಬೇಕಂದ್ರೆ ಇನ್ಫ್ಲೇಷನ್ ಅಥವಾ ಬೆಲೆ ಏರಿಕೆ ಅಂತ ಕರಿಬೋದು. ಯಾಕಾಗುತ್ತೆ ಬೆಲೆ ಏರಿಕೆ ಅನ್ನೋದ್ರ ಬಗ್ಗೆ ಕೇಳಿದರೆ, ಒಂದು ಆಪ್ಷನ್ ಏನು ನೋಡೋಣ. ಆಪ್ಷನ್ 1, ಆ್ಯನ್ ಇನ್ಕ್ರೀಸ್ ಇನ್ ದಿ ಮನಿ ಸಪ್ಲೈ, ಅಂದರೆ ಹಣದ ಪ್ರಮಾಣ ಹೆಚ್ಚಾಗೋದು, ಮಾರ್ಕೆಟಲ್ಲಿ ಹಣದ ಪ್ರಮಾಣ ಜಾಸ್ತಿ ಆಗೋದು. ನೆಕ್ಸ್ಟ್, ಎ ಡಿಕ್ರೀಸ್ ಇನ್ ದಿ ಅಗ್ರಿಗೇಟ್ ಲೆವೆಲ್ ಆಫ್ ಔಟ್ಪುಟ್, ಇದು ಡಿಕ್ರೀಸ್ ಇನ್ ಅಗ್ರಿಗೇಟ್ ಲೆವೆಲ್ ಆಫ್ ಔಟ್ಪುಟ್ ಕಡಿಮೆ ಆಗೋದು. ನೆಕ್ಸ್ಟ್, ಇನ್ಕ್ರೀಸ್ ಇನ್ ದಿ ಎಫೆಕ್ಟಿವ್ ಡಿಮ್ಯಾಂಡ್, ಅಂದರೆ ಏನು ಎಫೆಕ್ಟಿವ್ ಡಿಮ್ಯಾಂಡು ಜಾಸ್ತಿ ಆಗೋದು. ಇದು ನೋಡಿ ಅರ್ಥ ಮಾಡ್ಕೊಂಡು ಒಂದೇ ಆಪ್ಷನ್ ನೋಡಿ. ಹಣದ ಪ್ರಮಾಣ ಹೆಚ್ಚಾಗೋದು ಅಂದರೆ ಈಗೇನಾಗುತ್ತೆ, RBI ಅಥವಾ ಸರ್ಕಾರ ಹೆಚ್ಚು ಹಣ ಪ್ರಿಂಟ್ ಮಾಡಿ ಎಲ್ಲರ ಕೈಲೂ ಹಣ ಇತ್ತು ಅಂತಂದರೆ ಏನು ಮಾಡಿದ್ರೆ ಎಲ್ಲರೂ ಹಣ ಜಾಸ್ತಿ ಇರೋದ್ರಿಂದ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತೆ, ಪ್ರೈಸ್ ಹೈಕ್ ಆಗುತ್ತೆ. ಅದು ಏನಾಗುತ್ತೆ, ಸರಿ ಆಗುತ್ತೆ, ರೈಟ್ ಆನ್ಸರ್ ಆಗುತ್ತೆ. ಎರಡನೇ ಆಪ್ಷನ್ಸ್ ನೋಡಿದ್ರೆ ಡಿಕ್ರೀಸ್ ಇನ್ ದಿ ಅಗ್ರಿಗೇಟ್ ಲೆವೆಲ್ ಆಫ್ ಔಟ್, ಅಂದರೆ ಉತ್ಪಾದನೆ ಕಡಿಮೆ ಆಗೋದು. ಯಾವುದಾದ್ರೂ ಈಗ ತರಕಾರಿ ಬೆಲೆಗಳಾಗಿರ್ಬೋದು, ಉತ್ಪಾದನೆ ಕಡಿಮೆ ಆಗೋದು. ಅದು ಬೆಲೆ ಯಾವುದೇ ಆಗಿರಲಿ, ಉತ್ಪಾದನೆ ಯಾವ್ದು ಕಡಿಮೆ ಆಗುತ್ತೆ ಅದು ಏನು ಮಾರ್ಕೆಟಲ್ಲಿರೋ ಯಾವುದೇ ವಸ್ತುಗಳಿಗೆ ತಗೊಳ್ಳಿ, ಉತ್ಪಾದನೆ ಏನಾದರೂ ಕಡಿಮೆ ಆಯಿತು ಅಂತಂದರೆ ಏನಾಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತೆ, ಪ್ರೈಸ್ ಲೆವೆಲ್ ಮತ್ತೆ ಜಾಸ್ತಿ ಆಗುತ್ತೆ. ಈಗ ಟೊಮೊಟೊ ಬೆಳೆಯೋದು ಏನಾಗುತ್ತೆ, ಕಮ್ಮಿ ಆದರೆ ಅವಾಗ ಏನಾಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಟೊಮೊಟೊ ಬೆಲೆ ಇನ್ಕ್ರೀಸ್ ಆಗುತ್ತೆ. ಇದೆಲ್ಲ ನೋಡ್ತಾ ಇರ್ತೀರಿ ನೀವು ಅದರಲ್ಲಿ ಎಕನಾಮಿಕ್ಸಲ್ಲಿ. ಮತ್ತು ಇನ್ಕ್ರೀಸ್ ಇನ್ ದಿ ಎಫೆಕ್ಟಿವ್ ಡಿಮ್ಯಾಂಡ್, ಅಂದರೆ ಖರೀದಿಸುವ ಸಾಮರ್ಥ್ಯ ಜಾಸ್ತಿ ಆದಾಗ, ಯಾರ್ಯಾರಿಗೆ ಖರೀದಿಸುವ ಸಾಮರ್ಥ್ಯ ಜಾಸ್ತಿ ಆಗುತ್ತೆ ಅವಾಗ ಏನಾಗುತ್ತೆ, ಎಲ್ಲರೂ ಕೊಂಡ್ಕೊಳಕ್ಕೆ ಟ್ರೈ ಮಾಡ್ತಾರೆ. ಅವಾಗ ಡಿಮ್ಯಾಂಡ್ ಏನಾಗುತ್ತೆ, ಆಟೋಮೆಟಿಕಲಿ ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ಇದು ಎರಡನೇ ಆಪ್ಷನ್ ರೇಟ್ ಆಗುತ್ತೆ, ಮೂರನೇ ಆಪ್ಷನ್ ರೇಟ್ ಆಗುತ್ತೆ. ನಿಮಗೆ ಇದನ್ನು ಸಪ್ಲೈ ಮತ್ತು ಡಿಮ್ಯಾಂಡ್ ಇದ್ರ ಬಗ್ಗೆ ನಿಮಗೆ ಎಕನಾಮಿಕ್ಸಲ್ಲಿ ಕಾನ್ಸೆಪ್ಟ್ ಓದಿರ್ತೀರ. ಅಂದರೆ ಸಪ್ಲೈ ಮತ್ತು ಡಿಮ್ಯಾಂಡು ಎರಡೂ ಬ್ಯಾಲೆನ್ಸ್ ಆಗಿರಬೇಕು. ಒಂದ್ಸತಿ ಏನಾದರೂ ಡಿಮ್ಯಾಂಡ್ ಜಾಸ್ತಿ ಇದ್ದು ಸಪ್ಲೈ ಕಮ್ಮಿ ಇತ್ತು ಅಂತಂದ್ರೂ ಪ್ರೈಸ್ ಜಾಸ್ತಿ ಆಗುತ್ತೆ. ಅದು ನಿಮಗೆ ಆ ಕಾನ್ಸೆಪ್ಟ್ ಸಪ್ಲೈ ಮತ್ತು ಡಿಮ್ಯಾಂಡ್ ಬಗ್ಗೆ ಆ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಆಗಿತ್ತು ಅಂದರೆ ಈ ಥರ ಪ್ರಶ್ನೆಗಳನ್ನ ನಾವು ಈಸಿಯಾಗಿ ಅರ್ಥ ಮಾಡಿಕೊಂಡು ಎಷ್ಟು ನೋಡೋದು. ಮತ್ತು ನೋಡಿ, ಯಾವುದೇ ಎಕ್ಸಾಮ್ಸ್ನ ಬರೀತಾ ಇದ್ದೀರಿ ಅಂತಂದರೆ ಸಬ್ಜೆಕ್ಟ್ನ ಅರ್ಥ ಮಾಡ್ಕೊಳ್ಳಿ. ಸಬ್ಜೆಕ್ಟ್ ಅರ್ಥ ಮಾಡಿಕೊಂಡು ಅದನ್ನು ಅಪ್ಲಿಕೇಶನ್ಸ್ ಮಾಡ್ಕೊಳ್ಳಿ. ಅಂದರೆ ನಮ್ಮ ದಿನನಿತ್ಯ ಜೀವನಕ್ಕೆ ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ನಾವು ಯಾವತ್ತೂ ನಮ್ಮ ಸಬ್ಜೆಕ್ಟ್ಸ್ಗಳನ್ನ ದಿನನಿತ್ಯ ಜೀವನಕ್ಕೆ ನಾವು ಅಪ್ಲೈ ಮಾಡ್ಕೊಳಲ್ಲ, ಆವಾಗ ನಾವು ಆ ಕಾನ್ಸೆಪ್ಟ್ ಅರ್ಥ ಆಗೋಲ್ಲ. ಸೈನ್ಸ್ ಆಗಿರಲಿ, ಅದು ಎಸ್ಪೆಷಲಿ ಎಕನಾಮಿಕ್ಸ್ ಇದೆಯಲ್ಲ, ಇಟ್ಸ್ ಡೈಲಿ ರಿಲೇಟೆಡ್. ಯಾಕೆ ಈಗ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ರೈಸ್ ಆಗ್ತಿದೆ ಅಂತಂದರೆ ಅದಕ್ಕೆ ರೀಸನ್ಸ್ ಗೊತ್ತಿರಬೇಕು. ಅದು ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಆದಾಗ ಅಥವಾ ಸ್ಟೇಟು ಮತ್ತು ಸೆಂಟ್ರಲ್ಲು ಏನಾದರೂ ಟ್ಯಾಕ್ಸ್ ಇಂಪೋಸ್ ಮಾಡಿದಾಗ ಜಾಸ್ತಿ ಆಗುತ್ತೆ. ಅದೇ ರೀತಿ ದಿನನಿತ್ಯದ ಪದಾರ್ಥಗಳ ಬೆಲೆ ಏರಿಕೆ ಆಗ್ತಾಯಿದೆ ಅಂತಂದರೆ ಅದು ಕಾರಣ ಏನು? ಇದು ಸಿಂಪಲ್ ಕಾನ್ಸೆಪ್ಟ್, ತುಂಬ ಒಂದು ಮಿನಿಮಮ್ ಏನಂತಾರೆ ಒಬ್ಬ ಸಾಮಾನ್ಯ ವಿದ್ಯಾರ್ಥಿಗೆ ಗೊತ್ತಿರಬೇಕಾದಂಥ ವಿಚಾರ. ಇದು ನಿಮಗೆ ಗೊತ್ತಿಲ್ಲ ಅಂತಂದರೆ ನೀವು ಡೆಫಿನೆಟ್ಲಿ ಅನ್ಫಿಟ್ ಫಾರ್ ದಿ ಕಾಂಪಿಟೇಟಿವ್ ಎಕ್ಸಾಮ್ಸ್. ನಾನು ನೇರವಾಗಿ ಹೇಳ್ತೀನಿ, ನೀವು ಬೈಕೊಳ್ಳಿಬೇಕಾರೆ. ಯಾಕೆಂತಂದರೆ ಈ ಸಪ್ಲೈ ಡಿಮ್ಯಾಂಡ್ ಅನ್ನೋದು ಇಷ್ಟೇ ಬೇಸಿಕ್ ಕಾನ್ಸೆಪ್ಟ್ ಇನ್ ಎಕನಾಮಿಕ್ಸ್ ಅಥವಾ ಕಾಮರ್ಸ್ ಅಂತ ಹೇಳ್ಬೋದು. ಹಾಗಾಗಿ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಈ ಥರದ ತುಂಬ ಕಾನ್ಸೆಪ್ಟು ಇದ್ದಾವೆ ಎಕ್ಸಾಮ್ಸಲ್ಲಿ ನಿಮಗೆ ಕೊಡಬೇಕು ಅಂದರೆ. ಬೇಜಾನ್ ಕಾನ್ಸೆಪ್ಟ್ಸ್ ಇದೆ, ಇನ್ಫ್ಲೇಷನ್ ಆಗಿರ್ಬೋದು, ಸಪ್ಲೈ ಡಿಮ್ಯಾಂಡು, ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಮುಂದಿನ ದಿನಗಳಲ್ಲಿ. ನಾನು ಮೇಜರಾಗಿ ಏನು ಹೇಳೋಕೊಟ್ಟಿದ್ದೀನಿ ಅಂತಂದರೆ, ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆನ್ ಅಪ್ಲೈ ಫಾರ್ ಯುವರ್ ಡೈಲಿ ಲೈಫ್. ನಿಮ್ಮ ದಿನನಿತ್ಯ ಜೀವನಕ್ಕೆ ಅದನ್ನು ಅಪ್ಲೈ ಮಾಡಿ, ಅದನ್ನು ಅದೇ ರೀತಿಯ ಕ್ವಶನ್ಸ್ಗಳು ನಿಮ್ಮ ಎಕ್ಸಾಮ್ಸ್ಗಳು ಬರುತ್ತೆ. ಎಕ್ಸಾಂಪಲ್ ಈ ಕ್ವಶನ್ ಗೊತ್ತಾಗ್ತಿದೆ. ಹಾಗಾಗಿ ಕಾನ್ಸೆಪ್ಟ್ ಅರ್ಥ ಆಯಿತು ಅಂದ್ಕೊತೀನಿ. ಯಾರಿಗೆ ಅರ್ಥ ಆಗಿಲ್ಲ ಕಮೆಂಟ್ ಮಾಡಿ, ಇದಕ್ಕೆ ಇನ್ನೂ ಬೇಕಾದ್ರೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡೋಣ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದು. ಥ್ಯಾಂಕ್ ಯು.